ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಇವತ್ತು ಅಶ್ವವೇಗ ನ್ಯೂಸ್ ಜೊತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಸಮರದ ವಿಚಾರವಾಗಿ ನಮ್ಮ ಜೊತೆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವಾಗಿದ್ದೀರಾ? ಸೂಪರ್ ಮ್ಯಾಮ್. ಹೆಂಗಿದೆ ದಾವಣಗೆರೆ ಚುನಾವಣೆಯ ಕಾವು? ಬಿಸಿಲು ಮೇಲೇನು ಜಾಸ್ತಿ ಇದೆ, ಕೆಳಗಡೆ ಚುನಾವಣೆ ಕಾವು ಕೂಡ ಜಾಸ್ತಿ ಇದೆ. ಆದರೆ ನಮಗೆ ವಿಶ್ವಾಸ, ಮತದಾರರ ಮುಖಗಳನ್ನು ನೋಡಿದ್ರೆ ಮತ್ತು ನಮ್ಮ ಯೋಜನೆಗಳಿಂದ ಬಹಳಷ್ಟು ಮಹಿಳೆಯರು ಸಂತೃಪ್ತಿ ಭಾವನೆಯಿಂದ ಇದ್ದಾರೆ. ಸ್ಪೆಷಲಿ ನಮಗೆ ಶ್ರೀರಕ್ಷೆ ಆಗಿರೋದು ಶಾಮನೂರು ಶಿವಶಂಕರಪ್ಪ ಅವರ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಕೊಡುಗೈ ದಾನಿಗಳು, ಶಿಕ್ಷಣ, ಆರೋಗ್ಯ, ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ರಂಗದಲ್ಲಿ, ಆಧ್ಯಾತ್ಮಿಕತೆ. ಸೊ ಅವರ ಒಂದು ಶ್ರೀರಕ್ಷೆನೂ ಇದೆ ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಸಮರ್ಥ ಕೂಡ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾನೆ. ಸೊ ಎಲ್ಲ ಕೂಡ ಅನುಕೂಲ ಆಗಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ, ಮಂತ್ರಿಮಂಡಲ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಯೋಜನೆಗಳು, ಸೊ ಎಲ್ಲ ಒಂದು ಪ್ಯಾಕೇಜ್ ಆಗಿ ಈ ಒಂದು ದಾವಣಗೆರೆ ದಕ್ಷಿಣ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಕೋಟೆ, ಈ ಭದ್ರಕೋಟೆನ ಇನ್ನೂ ಸುಭದ್ರ ಮಾಡ್ತೀವಿ. ಓಕೆ, ಭದ್ರಕೋಟೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಈ ಬಾರಿ ನಮಗೆ ಒಂದು ದೊಡ್ಡ ಪೈಪೋಟಿ ಕಾಣಿಸ್ತಾ ಇದೆ ಈ ಮತಕ್ಷೇತ್ರದಲ್ಲಿ. ಯಾವ ಕಾರಣಗಳಿಗಾಗಿ ಈ ಪೈಪೋಟಿ, ಅಥವಾ ಒಂದು ಕಾಂಗ್ರೆಸ್ಗೆ ಈಸಿ ಕೇಕ್ ವಾಕ್ ಅಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ, ಅದಕ್ಕೆ ನಿಮ್ಮ ಉತ್ತರ ಏನು? ಯಾವುದೇ ಚುನಾವಣೆ ಇರಲಿ, ಅದು ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ವರೆಗೂ ಪೈಪೋಟಿ ಇದ್ದೇ ಇರುತ್ತೆ. ನಾವು ಯಾವ ಚುನಾವಣೆ ಕೂಡ ಈಸಿ ತಗೊಂಡಿಲ್ಲ. ಅದೇ ರೀತಿ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಈ ಎಲೆಕ್ಷನ್ ಕೂಡ ನಾವು ಈಸಿ ತಗೊಂಡಿಲ್ಲ. ಆದರೆ ಮತದಾರರು ಇದ್ದಾರಲ್ಲ, ಅತ್ಯಂತ ಬುದ್ಧಿವಂತರು. ನಾನು ಹೇಳ್ಬೋದು, ನೀವು ಹೇಳ್ಬೋದು, ಬಿ ಜೆ ಪಿಯವರು ಬಂದು ಹೇಳ್ಬೋದು. ಏನು ಅವರಿಗೆ ಒಳ್ಳೆಯದಾಗುತ್ತೆ ಅದನ್ನು ಮತದಾರರು ಡಿಸಿಷನ್ ತಗೊಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಇನ್ನೆರಡು ವರ್ಷ ಯಾರು ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುತ್ತೆ. ಅವರ ತಂದೆ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ತಾಯಿ MP ಇದ್ದಾರೆ. ಈಗ ಅಚಾನಕ್ಕಾಗಿ ಏನು ಶಾಮನೂರು ಶಿವಶಂಕರಪ್ಪ ಅವರು ತೀರಿದ ಮೇಲೆ 5 ವರ್ಷಕ್ಕೆ ಚುನಾವಣೆಯನ್ನು ಗೆಲ್ಸ್ಕೊಟ್ಟಿಸಿದ್ರು ಮತದಾರರು. ಸೊ ಉಳಿದಂಥ 2 ವರ್ಷಕ್ಕೆ ಅವ್ರ ಮೊಮ್ಮಗನಿಗೆ ಕೊಡ್ತಾರೆ. ಎಲ್ಲ ರೀತಿಯಿಂದ ತೂಗಿ ನೋಡಿದಾಗಲೂ ಕೂಡ 2 ವರ್ಷ BJP, ಯಾಕಂದರೆ ನಮಗೆ ನೇರವಾಗಿ ಇಲ್ಲಿ ಅಖಾಡದಲ್ಲಿ ಇದ್ದಂಥವ್ರು BJP ಪಕ್ಷ ಏನಾದರೂ ಮತದಾರರಿಗೆ ಗೆಲ್ಲಿಸ್ಕೊಟ್ರೆ 2 ವರ್ಷದಲ್ಲಿ ಅವ್ರು ಏನು ಮಾಡ್ತಾರೆ? ಮೊದಲೇ ವಿರೋಧ ಪಕ್ಷದಲ್ಲಿದ್ದಾರೆ, ಸರ್ಕಾರ ಕಾಂಗ್ರೆಸ್ದಿದೆ. ಇಲ್ಲಿ ಸಮರ್ಥ ಗೆದ್ದು ಹೋದರೆ ಏನು ಅವ್ರ ತಾತ ಹೇಳಿದಂಥ ಏನು ವಾಗ್ದಾನಗಳಿದ್ದಾವೆ ಅವನ್ನ ಪೂರ್ತಿ ಮಾಡ್ತಾನೆ. ಮತ್ತು ಯುವಕ, ನಮ್ಮ ದೇಶದಲ್ಲಿ ಎಲ್ಲರೂ ಯುವಕರು ಮುಂದೆ ಬರಬೇಕು ಅಂತ ಹೇಳ್ತಾರೆ. ಯುವಕರಿಗೆ ಈ ಸಾರಿ ಟಿಕೆಟನ್ನು ಕೊಟ್ಟಿದ್ದೇವೆ. ನನಗೆ ವಿಶ್ವಾಸ ಇದೆ, ಮತದಾರರ ಪ್ರಭುಗಳು ಅಳೆದು ತೂಗಿ ಕರೆಕ್ಟಾಗಿರೋ ಡಿಸಿಷನ್ ತಗೊಳ್ತಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಅಭಿವೃದ್ಧಿ ಕಾರ್ಯ ಮಾಡೋ ನಿಟ್ಟಿನಲ್ಲಿ ಕುಂಠಿತಗೊಳಿಸಿದೆ ಅನ್ನುವ ಎದುರಾಳಿಗಳ ಉತ್ತರಕ್ಕೆ, ಎದುರೇಟಿಗೆ ನಿಮ್ಮ ಪ್ರತ್ಯುತ್ತರ ಏನು? ನೋಡಿ, ಗ್ಯಾರಂಟಿ ಬಗ್ಗೆ ಮೊದಲನೇದಾಗಿ ಮಾತನಾಡಲಿಕ್ಕೆ BJP ಅವರಿಗೆ ನೈತಿಕತೆ ಇಲ್ಲ. ನಮ್ಮ ಕರ್ನಾಟಕ ಗ್ಯಾರಂಟಿ, ಕರ್ನಾಟಕ ಮಾಡೆಲನ್ನು ಇಡೀ ರಾಷ್ಟ್ರವ್ಯಾಪಿಯಾಗಿ ಪರಿಚಯ ಮಾಡಿಸ್ಕೊಟ್ಟವರು BJP ಅವರು. ನೀವು ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಕರ್ನಾಟಕದ ಗ್ಯಾರಂಟಿಯನ್ನು ಹಿಡ್ಕೊಂಡು ಹೋಗಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡಿದ್ರು, ನಮ್ಮ ಗ್ಯಾರಂಟಿಯನ್ನು ಹಿಡ್ಕೊಂಡು ಹೋಗಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಮಾಡಿದ್ರು, ಮೊನ್ನೆ ನಡೆದಂಥ ಬಿಹಾರದಲ್ಲಿ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿದ್ರು. ಈಗ ಗ್ಯಾರಂಟಿಗಳ ಗೊಂದಲ ಅಂತ ಹೇಳಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ನಾವು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದಲ್ಲಿ 5 ಜನ ಕೇಂದ್ರದ ಮಂತ್ರಿಗಳಿದ್ದಾರೆ. ನಮ್ಮ ರಾಜ್ಯಕ್ಕೆ ಏನು ಅಭಿವೃದ್ಧಿ ಮಾಡಬೇಕೋ ಗ್ಯಾರಂಟಿ ಕೊಟ್ಕೊಂಡು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಆದರೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನೈತಿಕತೆ ಏನಿದೆ? ನೀವು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂಥ ಅನುದಾನವನ್ನು ಏನಾದರೂ ತಂದು ಕೊಟ್ಟು ಆ ಹಣವನ್ನು ನಾವು ಗ್ಯಾರಂಟಿಗೆ ಯೂಸ್ ಮಾಡಿಕೊಂಡ್ರೆ ನೀವು ಅದನ್ನು ಕ್ವಶನ್ ಕೇಳ್ಬೋದು. ಕೇಂದ್ರದಲ್ಲಿಂದ ಬರುವಂಥ ಅನುದಾನ ಕೂಡ ಎಲ್ಲ ನೀವು ಕಟ್ ಮಾಡಿದ್ದೀರಾ. ಯಾವುದು ಕೂಡ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಬಿಹಾರಕ್ಕೆ ಕೊಡ್ತೀರಾ, ಮಹಾರಾಷ್ಟ್ರಕ್ಕೆ ಕೊಡ್ತೀರಾ, ನಿಮ್ಮ BJP ಆಡಳಿತ ಇರುವಂಥ ಸರ್ಕಾರ ಇರುವಂಥ ರಾಜ್ಯಗಳಿಗೆ ಕೊಡ್ತೀರಾ. ಕರ್ನಾಟಕಕ್ಕೆ 1 ರೂಪಾಯಿನೂ ಕೊಡಲಿಲ್ಲ, ಏನು ಕಡ್ದು ಹಾಕಲಿಲ್ಲ. ಮತ್ತೆ ನೀವು ಗ್ಯಾರಂಟಿಯಿಂದ ಬೈಕೊಂಡು ಅಭಿವೃದ್ಧಿ ಆಗಲಿಲ್ಲ ಅಂತ ಇದ್ದೀರಾ ಅಂತಂದರೆ ಯಾರಿಗೆ ನೀವು ಮೋಸ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ? ಮತದಾರರ ದಿಕ್ಕನ್ನು ತಪ್ಪಿಸೋಕೆ ಹೋಗ್ತಾ ಇದ್ದೀರಾ. ಆದರೆ ಈ ಬಾರಿ ಮತದಾರರು ನಿಮ್ಮ ದಿಕ್ಕನ್ನು ತಪ್ಪಿಸ್ತಾರೆ. ಓಕೆ, ಈಗ ಮಹಿಳೆಯರಿಗೆ 2,000 ರೂಪಾಯಿನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಆದರೆ ನಮಗೆ ಬರೀ ಹಣ ಅಲ್ಲ ರೀ, ಖಾಯಂ ಉದ್ಯೋಗ ಬೇಕು ಅಂತ ಇಲ್ಲಿ ಮಹಿಳೆಯರು ಹೇಳ್ತಾ ಇದ್ದಾರೆ. ಎಷ್ಟೋ ಮಹಿಳೆಯರು ಗಾರ್ಮೆಂಟ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ರಾತ್ರಿ ಸೇಫಾಗಿ ಸುರಕ್ಷಿತವಾಗಿ ಮನೆ ತಲುಪಬೇಕಾದಂಥ ಅನಿವಾರ್ಯತೆ ಇರುವಾಗ
ಎಲ್ಲೋ ಕಾಂಗ್ರೆಸ್ ಬರೀ ಹಣದ ಆಮಿಷವನ್ನು ಒಡ್ಡಿ ಚುನಾವಣೆ ತಂತ್ರಗಾರಿಕೆಗೆ ಮಾತ್ರ ಆ ಗ್ಯಾರಂಟಿಯನ್ನು ಬಳಸ್ಕೊಳ್ತಾ ಇದೆ ಅನ್ನೋ ಆರೋಪಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಉದ್ಯೋಗದ ಬಗ್ಗೆ ಹೇಳಿದ್ರಿ. ದುಡಿಯುವ ಕೈಗೆ ಉದ್ಯೋಗವನ್ನು ಕೊಡೋದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಅದಕ್ಕೋಸ್ಕರನೇ 2004ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಬಂದಾಗ, UPA ಸರ್ಕಾರ ಬಂದಾಗ ಉದ್ಯೋಗ ಖಾತ್ರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದು ಹಳ್ಳಿನಲ್ಲಿ ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬರಿಗೆ 100 ದಿನ ಉದ್ಯೋಗಾವಕಾಶವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನನ್ನು, ಬರೀ ಯೋಜನೆ ಅಲ್ಲ, ಕಾನೂನನ್ನು ತೆಗೆದುಕೊಂಡು ಬಂದು ಈ ದೇಶದಲ್ಲಿ ನಾವು 10 ವರ್ಷ ನಾವು ಉದ್ಯೋಗ ಖಾತ್ರಿಯನ್ನು ನಡೆಸ್ಕೊಂಡು ಬಂದ್ವಿ. ಬರೀ ಮಹಿಳೆಯರಿಗೆ 2,000 ರೂಪಾಯಿ ಅಲ್ಲ ರೀ, ಬರೀ 2,000 ರೂಪಾಯಿ ಅನ್ಬೇಡಿ. ಆ ಮಹಿಳೆಗೆ 200 ರೂಪಾಯಿ ಬೆಲೆ ಏನನ್ನೋದು ಗೊತ್ತಿದೆ. 1,20,00,000 ಖಾಯಂ ಉದ್ಯೋಗದ ಬಗ್ಗೆ ಇನ್ನಷ್ಟು ಕಾಳಜಿ ತೆಗೆದುಕೊಳ್ಬಹುದು. 1,26,00,000 ಮಹಿಳೆಯರಿಗೆ 2,000 ರೂಪಾಯಿ ಎಷ್ಟು ಉಪಯೋಗ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತು. ಕಾಯಂ ಉದ್ಯೋಗದ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ಅದು ನಮಗೆ ಕೊಡಬೇಕು ಅನ್ನೋದು ನಮಗೂ ಆಸೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಹಾಯ ಇದೆಯೋ ನಾವು ಉದ್ಯೋಗದ ಬಗ್ಗೆ ಮಹಿಳೆಯರ ಅದರಲ್ಲೂ ಕೂಡ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿದ್ರಿ, ಶಕ್ತಿ ಯೋಜನೆಯಿಂದ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗುವಂಥ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ. ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ಮಹಿಳೆ ಹಳ್ಳಿಯಲ್ಲಿ ಕೆಲಸ ಮಾಡಿದ್ರೆ, ಮನೆ ಕೆಲಸ, ಪಾತ್ರೆ ಕೆಲಸ ಮಾಡಿದ್ರೆ, ಬಟ್ಟೆ ಕೆಲಸ ಮಾಡಿದ್ರೆ 1 ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ. ಅದೇ ಹಳ್ಳಿ ಮಹಿಳೆ ಅದೇ ಬಸ್ಸನ್ನು ಹಿಡ್ಕೊಂಡು ಸಿಟಿಗೆ ಬಂದು ಕೆಲಸ ಮಾಡಿದ್ರೆ 1 ತಿಂಗಳಿಗೆ 8,000 ರೂಪಾಯಿ ಕೊಡ್ತಾರೆ. ಸೊ ದಿಸ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಐ ಆಮ್ ವೆರಿ ಹ್ಯಾಪಿ. ನಾಟ್ ಐ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೃಹಲಕ್ಷ್ಮಿ ಬರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಶಕ್ತಿಯಲ್ಲಿ ಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ. ಬಟ್ ನನ್ನ ಅಕ್ಕ ತಂಗಿಯರಿಗೆ ಇದರಿಂದ ಎಷ್ಟು ಅನುಕೂಲ ಆಗಿದೆ. ನಾನು ಗಲ್ಲಿಯಲ್ಲಿ ಹೋದರೆ ನನಗೆ ಸತ್ಕಾರ ಮಾಡ್ತಾರೆ ರೀ. ಯಾಕೆ ಮಾಡ್ತಾರೆ? ಒಂದು ಪ್ರೀತಿಯಿಂದ ನೋಡ್ತಾರೆ. ಮತ್ತೆ ಮೇಡಮ್, ನೀವು ಚೆನ್ನಾಗಿ ಉತ್ತರ ಕೊಟ್ರಿ. ಜನತೆ ಆ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಫೈನ್. ಇದರ ಜೊತೆಗೆ ಪ್ರಜಾಪ್ರಭುತ್ವ ಅಂತ ನಾವು ಮಾತಿಗೆ ಹೇಳಿದರೂ ಕೂಡ ಅಭಿವೃದ್ಧಿ ವಿಚಾರಗಳನ್ನು ನೋಡಬೇಕು, ಸಂವಿಧಾನದ ನೆಲೆಗಟ್ಟಿನಲ್ಲಿ ಮತದಾನ ಮಾಡಬೇಕು ಅನ್ನುವ ಒಂದು ವಿಚಾರ ಇದ್ದರೂ ಕೂಡ ಚುನಾವಣೆ ಅಂತ ಬಂದರೆ ವಾಸ್ತವದಲ್ಲಿ ಹಾಗಿಲ್ಲ. ಜಾತಿ ಲೆಕ್ಕಾಚಾರ, ಹಣದ ಲೆಕ್ಕಾಚಾರ, ತೋಳ್ಬಲ, ಹೀಗೆ ಅದನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ನಮಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದರೆ ಬರೀ ಒಬ್ಬ ಮಿನಿಸ್ಟರ್ ಬಂದಿದ್ದಾರೆ ಅಂತ ಅಷ್ಟೇ ಅಲ್ಲ, ಅವರು ಪಂಚಮಸಾಲಿ ಸಮುದಾಯದ ಮುಖಂಡರು, ನಾಯಕಿ ಅನ್ನೋ ಮಾತು ಬರುತ್ತೆ. ಕಾಂಗ್ರೆಸ್ನಲ್ಲೇ ಪಂಚಮಸಾಲಿಗೆ ಸಂಬಂಧಪಟ್ಟ ಹಾಗೆ 2A ವಿಚಾರಕ್ಕೆ ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸ್ಪಷ್ಟ ನಿಲುವಿಲ್ಲ. ನಿಮ್ಮ ಮಾತನ್ನು ಆ ಸಮುದಾಯದವರು ಯಾಕೆ ನಂಬಬೇಕು? ನೋಡಿ, ಪಂಚಮಸಾಲಿ 2A ಮೀಸಲಾತಿ ಇವತ್ತಿನ ಹೋರಾಟ ಅಲ್ಲ, ಬಹು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದ ಬಾಂಧವರು ಕೂಡ ಬಡವರಿದ್ದಾರೆ, BPL ಕಾರ್ಡ್ ಇಟ್ಕೊಂಡು ಜೀವನ ಮಾಡೋರಂತೂ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾವೆಲ್ಲ ಪಂಚಮಸಾಲಿ ಸಮುದಾಯದವರು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತಿಲ್ಲ ನಾಳೆ ನಮಗೆ ಅದರ ಬಗ್ಗೆ ಖಂಡಿತವಾಗ್ಲೂ ಮೀಸಲಾತಿ ಹೋರಾಟಕ್ಕೆ ಜಯ ಸಿಗುತ್ತೆ. ಆದರೆ 1 ನಿಮಿಷ ನಂಗೆ ಗೊತ್ತಿದೆ ರೀ, ಆದರೆ 1 ಸೆಕೆಂಡ್ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಕೊನೆ ಹಂತದಲ್ಲಿ ನಮ್ಮ ಹೋರಾಟ ಭಾಳಷ್ಟು ತೀವ್ರವಾಗಿ ನಡೀತು. ಆ ಸಂದರ್ಭದಲ್ಲಿ ಅವರು 2D ಮತ್ತು 2-3 ಅಂತ ಮಾಡಿದ್ರು. ಸೊ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ಆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಮುಗಿಯೋವರೆಗೆ ಮತ್ತು ಈಗೇನು ಜಾತಿ ಗಣತಿ ಶುರು ಆಗಿದೆ, ಮತ್ತು ಏಪ್ರಿಲ್ 1ರಿಂದ ಜಾತಿ ಗಣತಿ ಪ್ರಾರಂಭ ಆಗುತ್ತೆ. ಹಿಂದೆ ನಾವು OBC ಅವ್ರದ್ದು ನಾವು ಮೊನ್ನೆ ಮಾಡಿಸಿದ್ದೀವಿ, ಇನ್ನೂ ವರದಿ ನಾವು ಬಿಡುಗಡೆ ಮಾಡಲಿಲ್ಲ. ಇದನ್ನೆಲ್ಲ ಮಾಡಿದ ಮೇಲೆ ನಾವು ಕೇಂದ್ರಕ್ಕೆ ನಾವು ಬರೆದು ಕೊಡ್ತೀವಿ. ಕೇಂದ್ರದವರ ಕೈಯಲ್ಲಿದೆ ವೆದರ್ ದೇ ವಾಂಟ್ ಟು ಗಿವ್ 2A ಆರ್ ದೇ ವಾಂಟ್ ಟು ಗಿವ್ ಇನ್ OBC. ಸೊ ನಾವು ಕಾಂಗ್ರೆಸ್ ಅವರಾಗಿ ನಾವೇನು ಮಾಡಬೇಕು, ನಾವೆಲ್ಲ ರೀತಿಯಾದಂಥ ಸಹಕಾರ ಮತ್ತು ಪ್ರಯತ್ನ ನಾವು ಮಾಡ್ತೀವಿ. ಆ ಪ್ರಯತ್ನವನ್ನು ನಂಬಿಕೊಂಡು ಅವರು ಇಲ್ಲಿ ಗಣನೆ ಮಾಡಬೇಕು ಅಂತ ನೀವು ಹೇಳ್ತೀರಿ. ನಮ್ಮ ಪ್ರಯತ್ನ ಅವ್ರ ಕಣ್ಣಿಗೆ ಕಾಣಿಸ್ತಿದೆ, ಖಂಡಿತವಾಗ್ಲೂ ನಮ್ಮ ಮೇಲೆ ಅವ್ರಿಗೆ ವಿಶ್ವಾಸ ಇದೆ. ಖಂಡಿತವಾಗ್ಲೂ ನಮ್ಮ ಯೋಜನೆಗಳಿಗೆ ನಮಗೆ ನಮ್ಮ ಸರ್ಕಾರಕ್ಕೆ ಅವ್ರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮುಂಚೆ ಹೇಳಿದರು, BJPಗಿಂತ ಅತಿ ಹೆಚ್ಚು ದೇವಸ್ಥಾನಗಳನ್ನು ನಾವು ಕಟ್ಟಿದ್ದೀವಿ ರೀ, 152 ದೇವಸ್ಥಾನಗಳನ್ನು ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಅಂದರೆ ಇಲ್ಲಿ ಎಲ್ಲೋ ಸಾಫ್ಟ್ ಹಿಂದುತ್ವ ಕೆಲಸ ಮಾಡಲಿ ಅನ್ನೋ ಧೋರಣೆ ಏನಾದರೂ ಇದೆಯಾ ಈ ಚುನಾವಣೆಯಲ್ಲಿ? ನೋಡಿ, ನಾನು ಇಲ್ಲಿ ಹೇಳಿಲ್ಲ, ಅದು ನನ್ನ ಕ್ಷೇತ್ರಕ್ಕೆ 152 ಅಲ್ಲ 154 ಆಯ್ತು. ಈಗ 52 ಅಂತ ಹೇಳಿದೆ, ಆವಾಗ 52 ಇತ್ತು. ಕರೆಕ್ಟ್. ಎವ್ರಿ ಟೈಮ್ ಅದು ಜಾಸ್ತಿ ಹಾಕೊಂಡು ಹೋಗುತ್ತೆ. ಸೊ ಈಗ 154 ನಮ್ಮ ಮುಖಂಡರು ಇಲ್ಲೂ ಇದ್ದಾರೆ, ಕ್ಯಾಮ್ರಾ ಹಿಂದ್ಗಡೆನೂ ಇದ್ದಾರೆ. 154 ದೇವಸ್ಥಾನಗಳನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀವಿ.
5 ಶಾದಿ ಮಹಲ್ಗಳನ್ನ ಕಟ್ಟಿಸ್ತಾ ಇದ್ದೀವಿ, 31 ಅಂಬೇಡ್ಕರ್ ಭವನ್ನ ಕಟ್ಟಿಸಿದ್ದೀವಿ, 2 ವಾಲ್ಮೀಕಿ ಭವನ್ಗಳನ್ನ ಕಟ್ಟಿಸಿದ್ದೀವಿ, 5 ಹನಬರ ಸಮಾಜಕ್ಕೆ ಕೃಷ್ಣ ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದೀವಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ದಿಸ್ ಈಸ್ ನಾಟ್ ಸಾಫ್ಟ್ ಹಿಂದುತ್ವ. ನಾವು ಹಿಂದೂಗಳು, ನಾವು ಭಾರತೀಯರು, ನಾವು ಒಂದೇ ಅಂದರೆ ಮಾತರಂ ಅನ್ನೋವಂಥವ್ರು. ಇನ್ನು ಹಿಂದುತ್ವ ಅಥವಾ ಭಾರತೀಯ ಅಥವಾ ಹಿಂದೂಯಿಸಮ್ ಏನು BJPಗೆ ಏನು ಬಿಟ್ಕೊಟ್ಟಿದ್ದೀವ, ಬರೆದು ಕೊಟ್ಟಿದ್ದೀವ? ಧೈರ್ಯದಿಂದ ಹೇಳ್ತೀನಿ, ಭಾಳ ಸ್ವಾಭಿಮಾನದಿಂದ ಹೇಳ್ತೀನಿ, ನಾನು ಹಿಂದೂ. ಆದರೆ ಹಿಂದುವಿನ ನಿಜವಾದ ಅರ್ಥ ಪ್ರತಿಯೊಂದು ಧರ್ಮವನ್ನು ಪ್ರೀತಿ ಮಾಡುವುದೇ ನಿಜವಾದ ಹಿಂದುತ್ವ ಅಂತ ಹೇಳ್ತೀನಿ. ಚೆನ್ನಾಗಿ ಹೇಳಿದ್ರಿ. ಒಂದೇ ಅಂತ ಹೇಳಿದ ತಕ್ಷಣ ಮಾತರಂ ಅಂತೀರಿ, ಆದ್ರೆ ಒಬ್ಬರೇ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಅಂತ ಹೇಳಿದ ತಕ್ಷಣ ಗೊಂದಲ ಶುರು ಆಗ್ಬಿಡುತ್ತೆ. ಯಾಕೆ ನೋಡಿ, ನಾನು ಅದನ್ನು ಹೇಳ್ತಾ ಇಲ್ಲ. ಈಗ ಏನೇ ಇದ್ರೂ ಕೂಡ ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ನ ಈ ಮುಖ್ಯಮಂತ್ರಿ ವಿಚಾರವಾಗಿ 1000 ಪ್ರಶ್ನೆ ಮೇಲೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಕೇಳಿ, ಮಧ್ಯಾಹ್ನ ಕೇಳಿ, ಬೆಳಗ್ಗೆ ಕೇಳಿ, ರಾತ್ರಿ ಕೇಳಿ, ಒಂದೇ ಉತ್ತರ, ಹೈಕಮಾಂಡ್. ಎಸ್, ಸಮರ್ಥ ಅವರು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ? ಇದು ಮತದಾರರ ಮೇಲೆ ಬಿಟ್ಟಂತ ನಿಮ್ಮ ವಿಶ್ವಾಸ? ಆದ್ರೆ ಮತದಾರರ ಮೇಲೆ ನನಗೆ ವಿಶ್ವಾಸ ಇದೆ. ಕಡಿಮೆ ಅಂದ್ರೆ 20,000ಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತಾರೆ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳನ್ನು ಗಮನಿಸಿದಾಗ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜನಮತ ಸೆಳೆಯುವ ನಿಟ್ಟಿನಲ್ಲಿ ಪ್ರಚಾರ ಕಾರ್ಯದಲ್ಲಿ ಅವರು ಕೂಡ ಬಹಳ ಅಬ್ಬರದ ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ರಿಸಲ್ಟ್ ಏನಾಗುತ್ತೆ ಅನ್ನೋದು ನಿಮ್ಮ ಕೈಲಿದೆ. ಎಸ್, ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ರಾಘವ ಸೂರ್ಯ, ಅಶ್ವವೇಗ ನ್ಯೂಸ್, ದಾವಣಗೆರೆ ದಕ್ಷಿಣ.